25ಕ್ಕೇನಂತೂ ಇವರು ಒಂದು ವಿಡಿಯೋ ಮಾಡಿದ್ರು, ಯಾರು ಜಗದೀಶ್ ಅವರು. ನಾನು ಅವ್ರಿಗೆ ಒಂದು ಮಾತು ಹೇಳ್ತೀನಿ ಸರ್, ವಿಶ್ವಾಸ ಈಗಿನ ಜನ್ರೇಷನ್ ಉಳಿದೇ ಇರೋ ಮನುಷ್ಯನ ನಂಬಿಕೆ ಇಟ್ಟು ಫೋನಲ್ಲಿ ಮಾತಾಡೋಕೆ ಆಗದಿರೋಂಗಾಗಿದೆ. ಇವರು ಒಂದು ವಿಡಿಯೋ ಮಾಡಿದ್ರು. ಇವ್ರ ವಿಡಿಯೋ ಸಾಮಾನ್ಯವಾಗಿ ನೋಡ್ತಿರ್ತಾರೆ, ಏನ್ರಿ ಸಿ ಎಮ್, ಏನ್ರಿ ಮುಖ್ಯಮಂತ್ರಿ, ಎಲ್ಲೋಗಿದೆ ನಿಮ್ಮ ಡಿಪಾರ್ಟ್ಮೆಂಟ್, ಏನೇನೋ ಹೇಳ್ತಿರ್ತಾರೆ. ಅವ್ರ ಹೋರಾಟನೇ ಬೇರೆ. ಸೊ ಪುನಃ ಈ ವಿಷಯದಲ್ಲೂ ಒಂದು ವಿಡಿಯೋ ಮಾಡಿದ್ರು. ಮೊನ್ನೆ ಅಸಾಲ್ಟ್ ಆಗಿದೆ ಅಂತೆ, ಚುಚ್ಚಿಬಿಟ್ಟಿದ್ದಾರಂತೆ, ಪ್ರಾಣ ಹೋಗ್ಬಿಟ್ರೆ ಸತ್ತೋಗ್ಬಿಟ್ಟಿದ್ದಾರೆ ನೋಡಿ, ಅದು ಇದು ಏನೇನೋ ಮಾಡೋಕ್ಕೆ ಶುರು ಮಾಡಿದ್ರು. ನನಗೆ ನಿಲ್ಲಿಸ್ತೇವೆ, ನಾನೇ ಫೋನ್ ಮಾಡಿ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಫೋನ್ 2 ಸಲ ಮಾಡಿದರು. ಎದ್ದು ಮಾತಾಡಿ ನಿಲ್ಲಿಸ್ಬಿಡೋಣಪ್ಪ ಅಂತ ಮಾಡಿದ್ರೆ ಅದು ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ದಾರೆ. ರೆಕಾರ್ಡ್ ಮಾಡ್ಕೊಂಡು ಹಾಕ್ತಾರೆ, ಈ ಥರ ಹೊರಗಡೆ ಬರ್ತಾರೆ. ನನ್ನ ಉದ್ದೇಶ, ನಾನು ಎಸ್ ಪಿಗೆ ಏನು ಹೇಳಿದೆ ಅಂದರೆ, ಸರ್ಕಾರದ ಅವ್ರನ್ನ ಎನ್ಕ್ವೈರಿ ಮಾಡಿ ಒಳಗೆ ಕಳಿಸಿದ್ದೆ. ಇವ್ರು ರೆಕಾರ್ಡ್ ಮಾಡಿ ಹಾಕಿದ್ನ ಹಿಂಗಾಯಿತು. ಸೊ ಇದು ಆಗಬಾರ್ದಾಗಿತ್ತು, ಆಯಿತು. ಈಗ ರೆಕಾರ್ಡ್ ಮಾಡಿ ಹಾಕಿದ್ರು, ಬಟ್ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಂಬಿಕೆ ಇಟ್ಟು ನಾನು ಮಾತಾಡಿದ್ದೆ ಅನ್ನೋಂಥ ರೀತಿಯಲ್ಲಿ ಬೇಸರದಲ್ಲಿ ಪೋಸ್ಟ್ ಮಾಡಿದ್ರಿ. ಎಲ್ಲ ಉದ್ದೇಶಪೂರ್ವಕವಾಗಿ ಮಾಡಿನೇ ಈ ರೀತಿ ಪೋಸ್ಟ್ ಮಾಡಿದ್ರೆ ಅನ್ನೋಂಥದ್ದು. ನೀವು ಮಾಡಿದ ಪೋಸ್ಟ್ನ ಅವರು ಕೂಡ ಶೇರ್ ಮಾಡಿಕೊಂಡ್ರು. ಸೊ ಅದನ್ನು ಹೆಂಗೆ ತೊಗೊಳ್ತೀರಿ? ಅವ್ರ ಬಗ್ಗೆ ನಂಗೆ ಗೌರವ ಐತೆ ಸರ್. ಅವ್ರದ್ದು ಹೋರಾಟದ ಹಾದಿ ನಡೆಯುತ್ತೆ ಸರ್. ಏನು ಮಾಡಿದ್ರು ಅವರು ಸಿ ಎಮ್ನೋ ಎದುರು ಹಾಕಿದ್ರು ನಡೆಯುತ್ತೆ. ನಂದು 3 ಸಿನಿಮಾ ಐತೆ ಸರ್. ನಂದು ಈಗ ಆಲ್ರೆಡಿ 6 ಕೋಟಿ ಸಾಲ ಐತೆ. ನನ್ನ ಹೋರಾಟದ ಹಾದಿ ಅಲ್ಲ ಸರ್. ನಾನು ಯಾರನ್ನೂ ಎದುರಾಕೊಳ್ಳೋ ಪರಿಸ್ಥಿತಿ ಇಲ್ಲ. ನಾನು ಹಿಂಗೆ ಆಗಿದೆ ಅಂದಾಗ ಸುಮ್ಮನೆ ಇರಪ್ಪ ಅಂತ ಹೇಳಿದಾಗ ನಾನು ಅವ್ರಿಗೆ ಸುಮ್ಮನೆ ಸಮಾಧಾನವಾಗಿ ಹೇಳಿದ್ದು. ಅವರು ಆಡಿಯೋಲಿ ಕೇಳಿದ್ದೀರಾ, ನಿನ್ನ ಸಮಾಧಾನಕ್ಕಪ್ಪ ನಾನು ಫೋನ್ ಮಾಡಿದ್ದು ಅಂತ ಹೇಳಿದ್ರು. ಸಮಾಧಾನ ಮಾಡೋರು ಸಮಾಧಾನ ಮಾಡ್ಬೇಕು ಸರ್, ಆಡಿಯೋ ಮಾಡಬಾರ್ದು. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸೊ ಇದೆಲ್ಲದ್ರ ಜೊತೆಗೆ 3 ದಿನಕ್ಕೆ ಅವ್ರು ಒಳಗೆ ಹೋಗ್ತಾರೆ ಸರ್. ತಪ್ಪು ಮಾಡಿದವ್ರು ಒಳಗೆ ಹೋಗ್ತಾರೆ ಸರ್. ಅರ್ಥ ಆಯಿತು ಸರ್? ರಿಕ್ವೆಸ್ಟು ನಿಮ್ಮಲ್ಲಿ ಒಂದು ಕೇಳ್ಕೊಳ್ತೀನಿ, ಇದ್ರಲ್ಲಿ ಬೇರೆ ಯಾರ ಹೆಸರು ನಾನು ಯಾಕೆ ಹೇಳೋಕ್ಕಂದ್ರೆ ಅವ್ರು ಎಸ್ ಪಿ ಡಿಸೈಡ್ ಮಾಡ್ತಾರೆ ಸರ್. ಅವರು ಹಿ ವಿಲ್ ಟೇಕ್ ದ ಕಾಲ್. ಯಾಕೆಂದರೆ ನವಿಡೇಸ್ ನಾವು ಒಂದು ಘಟನೆ ಆಗಿದೆ ಅಂದಾಗ ಅದನ್ನ ಮೀಡಿಯಾ ಟ್ರಯಲ್ ನಾನು ಮಾಡೋದಾಗ್ಬೋದು, ಅಥವಾ ನಾನು ಅದ್ರ ಬಗ್ಗೆ ಹಿಂಗಾಗಿದೆ ಅಂತ ವಿಮರ್ಶೆ ಕೊಡೋ ತಪ್ಪು. ನಾನು ಕಣ್ಮುಂದೆ ನಡೆದಿದ್ದು ಹೇಳಿದ್ದೀನಿ ಸರ್. ಮಿಕ್ಕಿದ್ದು ಎಸ್ ಪಿ ಅವರು ಇನ್ನು 3 ದಿನದಲ್ಲಿ ಆಗುತ್ತೆ ಸರ್. ಅದಕ್ಕೆ ಅವರು ಸಿ ಡಿ ಆರ್ ಏನೇನೋ ಪ್ರೋಸೆಸ್ಸಲ್ಲಿ ಮಾಡಿ ಘಟನೆಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡುವಾಗ ಒಂದು ಮಾತು ಪ್ರಸ್ತಾಪ ಮಾಡ್ತಿದ್ದಾರೆ, ರಕ್ಷಕ್ ಅವರು ಅಲ್ಲೇ ಇದ್ರು ನನಗೆ ತಡೆಯುವಂಥ ಪ್ರಯತ್ನ ಆಗಲಿಲ್ಲ ಅನ್ನೋ. ಅದೇ ಅಂದರೆ ರಕ್ಷಕ್ ಅವ್ರಿಗೆ ಈ ಘಟನೆ ಬಗ್ಗೆ ಮುಂಚೆ ಮಾಹಿತಿ ಇತ್ತು ಅಂತ ನಿಮಗೆ ಅನ್ನಿಸ್ತಿದ್ಯಾ, ಅಥವಾ ಪ್ಲಾನ್ಡ್ ಆಗಿತ್ತು ಅಂತ ಅನ್ನಿಸ್ತಿದ್ಯಾ, ಹೆಂಗೆ ಅಂತ? ನನಗೆ ಒಂದು ಮಾತು ರಕ್ಷಕ್ ಬಗ್ಗೆ ಹೇಳ್ತೀನಿ. ನಾನು ಅದನ್ನ ತಮ್ಮ ಅಂತ ಭಾವಿಸ್ತೀನಿ. ಅಟ್ ಸೇಮ್ ಟೈಮ್ ಒಂದೇನು ಅಂತ ಹೇಳಿದ್ರೆ, ಹೇಳಿಕೆ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡ್ಬೇಕು. ಅವ್ರು ಇವತ್ತಿನ ಹೇಳಿಕೆ ನಂಗೆ ಬೇಜಾರಾಗಿದೆ. ನೋಡಿ ಸರ್, ನಾನು ಮಾತಾಡಿದ್ದನ್ನು ರೆಕಾರ್ಡ್ ಮಾಡಿ ಇವ್ರು ಹಾಕಿದ್ರು, ಎಲ್ಲಿ ಯಾರಿದ್ರು ಅಂದಾಗ ನಾನು ರಕ್ಷಕ್ ಇದ್ದದನ್ನು ಹೇಳಲೇಬೇಕು, ಹೇಳಿದೆ. ಎರಡನೇದು, ಈ ಫಸ್ಟ್ ಕೇಳಿಸ್ಕೊಳ್ಳಿ, ನಾನು ಓದಿದ್ದೆ ರಕ್ಷಕ್ಗೆ ವಿಶ್ ಮಾಡೋಕ್ಕೆ. ರಕ್ಷಕ್ ವಿಶ್ ಮಾಡೋಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಇಲ್ಲ ನಾನ್ಯಾಕೆ ಅವ್ರ ಹತ್ರ ಹೋಗ್ತಾ ಇದ್ದೆ, ಅವ್ರು ತಗೊಂಡು ನನಗೇನು, ನಾನ್ಯಾಕೆ ಅವ್ರು ಅದು ಯಾರು ಸರ್ ಅವ್ರು ಪುಡಿ ರೌಡಿಗಳು, ನನಗೂ ಅವ್ರಿಗೂ ಏನು ಸಂಬಂಧ ಸರ್? ರಕ್ಷಕಲ್ಲ ಅವರೇ ನಿಮ್ಮ ಫ್ರೆಂಡು ಕಾಯ್ತವ್ರೆ ಅಂದಾಗ, ಹೌದಾ ತಾಳಪ್ಪ ಅದು ಆಗೋಗ್ಲಿ, ದೊಡ್ಡ ಹಣ್ಣು ಜೊತೆಗೆ ರಕ್ಷಕ್ ಕೂತವನು ಅದೇನೋ ಒಂದು ವಿಶ್ ಮಾಡ್ಬಿಡೋಣ ತಾಳಪ್ಪ ಅನ್ಕೊಂಡು ಹೋದೆ. ಯಾಕೆಂದರೆ ಭರ್ಜರಿ ಬ್ಯಾಚುಲರ್ಸ್ ಫಿನಾಲೆ ಮುಗಿದು ನೆಕ್ಸ್ಟ್ ಡೇ ಸರ್ ಇದು. ಸೊ ಹಂಗಿತ್ತಲ್ಲ, ಕಂಗ್ರಾಟ್ಸ್ ರನ್ನರ್ಅಪ್ ಅಂತ ಹೇಳಕ್ ಹೋದೆ. ಥ್ಯಾಂಕ್ಸ್ ಅಣ್ಣ. ಅಲ್ಲಿದ್ದ ಒಬ್ಬ ವ್ಯಕ್ತಿ ದರ್ಶನ್ ಅವ್ರ ಜೊತೆ ಬ್ಯಾರಕಲ್ಲಿ ಇದ್ರು ಅನ್ನೋಂಥ ಮಾತನ್ನು ಕೂಡ ಒಂದ್ ಕಡೆ ಪ್ರಸ್ತಾಪ ಮಾಡ್ತೀರಿ, ಅದು ಹೌದಾ, ಯಾರು ಏನು ಅನ್ನೋಂಥದ್ದು ಏನಾರು ಹೇಳ್ಬೋದಾ? ನಾನು ಈ ವಿಚಾರಕ್ಕೆ ದರ್ಶನ್ ಸರ್ದು ಒಂದು ಮಾತು ಹೇಳ್ತೀನಿ. ನಾನು ತಳಕಾಕಕ್ಕೆ ಇಷ್ಟಪಡಲ್ಲ, ಬಟ್ ಯಾರು ಅವ್ರ ಹೆಸರು ಹೇಳ್ಕೊಂಡು ಮಿಸ್ಯೂಸ್ ಮಾಡ್ತಂದ್ರೆ ಇವ್ರು ಎಚ್ಚರ ವಹಿಸ್ಬೇಕು ಸರ್. ನಾನು ಅಷ್ಟೇ ಹೇಳ್ತಾರೆ, ಬೇರೆ ಏನೂ ನಾನು ಬ್ಲೇಮ್ ಮಾಡ್ತಲ್ಲ. ಇವ್ರು ಎಚ್ಚರ ವಹಿಸಲೇಬೇಕು, ಅದು ಎಚ್ಚರ ವಹಿಸ್ಲಿ ಅಷ್ಟೇ. ಐಮ್ ಜಸ್ಟ್ ಟೆಲಿಂಗ್. ಎರಡನೇದು, ಅದೇನಿದೆ ಎಸ್ ಪಿ ಡಿಸೈಡ್ ಮಾಡ್ತಾರೆ. ಮಾಡಿರೋರು ತಪ್ಪಿಗೆ ಶಿಕ್ಷೆ ಆಗಲಿ. ಈ ವಿಚಾರದಲ್ಲಿ ಅನ್ನೆಸೆಸರಿ ನಾನು ದರ್ಶನ್ ಅವ್ರ ಹೆಸರು ಹೇಳೋದು ನಾನು ಇಷ್ಟಪಡಲ್ಲ. ಅಟ್ ದ ಸೇಮ್ ಟೈಮ್ ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಈ ಘಟನೆ ಆದ ನಂತರ ಅವರ ತಂಡದವರು ಅಥವಾ ಅವರ ಅಭಿಮಾನಿಗಳು ಮತ್ತೆ ನಿಮ್ಮನ್ನ ಪರಿಚಯಿಸ್ತಾರೆ, ಸಂಪರ್ಕಿಸುವಂಥದ್ದು, ಚಿತ್ರರಂಗದವ್ರು ಸಂಪರ್ಕ ಮಾಡುವಂಥದ್ದು ಆಗ್ತಾ ಇದೆಯಾ ಸರ್? ಕನಿಷ್ಠ 200 ಅಲ್ಲ, ದಿನಕ್ಕೆ ಒಂದು 5,000 ಸರ್, 2,000 ಜನ ಕಂಪ್ಲೇಂಟ್ ಕೊಡಿ ಅಂತ ಬಲವಂತ ಮಾಡ್ತವ್ರೆ. ನಾನು ಏನು ಮಾಡ್ಬೇಕು ನಂಗೆ ಗೊತ್ತು. ತಪ್ಪು ಮಾಡ್ರು ಇಬ್ಬರು ಬಂದು ಕ್ಷಮೆ ಕೇಳಲಿ ಸರ್, ನಂಗೆ ಅಷ್ಟು ಸಾಕು. ವೆಪನ್ಸ್ ಎಲ್ಲ ತೆಗೆದ್ರು ಇದು ನೆಕ್ಸ್ಟ್ ಲೆವೆಲ್ ಸರ್. ಅವ್ರು ಪ್ರಾಣ ಉಳಿಸ್ಕೊಂಬಂದಿದ್ದು ಹೆಚ್ಚು. ಇದು ಅರ್ಥನೇ ಆಯ್ತಿಲ್ಲ. ಈ ಹಾಳಾದವಕ್ಕೆ ಸೋಷಿಯಲ್ ಮೀಡಿಯಾ ನೋಡ್ತಿಲ್ಲ. ಈ ಬೇವರ್ಸಿಗಳಿಗೆ ಅರ್ಥ ಆಗ್ತಿಲ್ಲ ಸರ್. ಚುಚ್ಬಿಟ್ರೆ ಏನೋ ಮಾಡೋದು ಬೇವರ್ಸಿ ನಾಯಿಗಳ ಅಂತ ನಾನು ಹೇಳ್ತಾ ಇರೋದು. ಇಲ್ಲೂ ಕೂತ್ಕೊಂಡು ಕಾಮೆಂಟ್ ಆಗ್ತಾರೆ, ಪರವಾಗಿಲ್ಲ ನಮ್ಮ ಇವ್ರ ಕಡೆಯವ್ರು ತಾನೇ, ನಮ್ಮ ಹುಡುಗರು ನಮ್ಮದು, ಇನ್ಯಾಕ್ರು ನಿಮ್ಮದು ಒಂದು ಹೇಳ್ತಿ ಕೇಳಿ, ಹಾಳಾದವರೇ ಬದುಕು ಸುಂದರವಾದದ್ದು, ಬದುಕಿ ಒಂದು ದಿನ ಹೋಗಿ, ಅದು ನೀವೇ ಬಲವಂತ ಮಾಡ್ತೀವಿ.